Hello students, today let us discuss about D and F block elements neat part. So already I discussed this concept with CET batch. So now let us discuss about same D and F block elements with neat batch. ಏನಂದ್ರೆ ನೀಟ್ ಬ್ಯಾಚ್ ನವರಿಗೆ ಈ ಒಂದು ಕಾನ್ಸೆಪ್ಟ್ ನಾನು ಆನ್ಲೈನ್ ಅಲ್ಲಿ ಮಾಡಿದ್ದೆ, ಹಾಗಾಗಿ ಅದನ್ನ ಒಂಚೂರು ಬಿಟ್ಟಿದ್ದೆ. ಸೊ ನಿಮ್ಮ ಮೆಟೀರಿಯಲ್ ಏನಿದೆ ಅದನ್ನ ನಾನು ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಸೊ ಈಗ ನಾನೇನ್ ಮಾಡ್ತಿದ್ದೀನಿ, ಅದು ಇನ್ ಜನರಲ್ ಆಗಿ ಫಾರ್ ದ ಪರ್ಪಸ್ ಆಫ್ ರಿವಿಷನ್ ನಾನು ಮಾಡ್ತಾ ಇದ್ದೀನಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ. ಸೊ ಆಲ್ರೆಡಿ ಐ ಸೆಂಟ್ ಯು ಮೆಟೀರಿಯಲ್, ಹೋಪ್ ಯು ಆಲ್ ಹ್ಯಾವ್ that material with you. So keep that material with you while watching this video. So now let us discuss those questions. So question number 1, which one of the following is a D block element? So question number 1 ಅಲ್ಲಿ ಯಾವುದು D block element ಆಗಿದೆ ಅಂತ ಹೇಳಿ ಕೇಳಿದ್ರೆ, ಆಪ್ಷನ್ ಎ ಗಡುನೋನಿಯಂ, ಆಪ್ಷನ್ ಬಿ ಹ್ಯಾಸಿಯಂ, ಆಪ್ಷನ್ ಸಿ ಯುರೋಪಿಯಂ, ಆಪ್ಷನ್ ಬಿ ಸೀಸಿಯಂ. ಸೊ ಇಲ್ಲಿ ನೋಡ್ರಿ, ಲ್ಯಾಂಥನೈಡ್ಸ್ ಅಂತಂದ್ರೆ 58 to 71 ಅಟೋಮಿಕ್ ನಂಬರ್. ಆಕ್ಟಿನಾಯ್ಡ್ಸ್ ಅಂತಂದ್ರೆ 89 to 103. So atomic number 58 to 71, lanthanides, actinides 89 to 103 ಆಗುತ್ತೆ. ಈಗ ಇಲ್ಲಿ ಗಡುನೋನಿಯಂ 64 ಅಂತ ಇದೆ. 64 ಅಂತಂದ್ರೆ ಇನ್ ಬಿಟ್ವೀನ್ 58 to 71 ಬರುತ್ತೆ, ಅಂದ್ರೆ lanthanides F block elements ಆಯ್ತು. ಸೊ ಆಪ್ಷನ್ ಸಿ 99 ಅಂತ ಇದೆ. ಸೊ 99 ಅಂದ್ರೆ 89 103 ಮಧ್ಯೆ ಬರುತ್ತೆ. ಸೊ CCM ಇದೆ ನೋಡಿ, CCM 55 ಅಂದ್ರೆ ಇಟ್ ಈಸ್ ಅನ್ ಆಲ್ಕಲಿ ಮೆಟಲ್ ಅಥವಾ ಗ್ರೂಪ್ 1 ಮೆಟಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. which means which one of the following is D block element ಅಂದ್ರೆ that is hasium, HS 108. option B is the right answer. option B ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ಗೆ ಬರೋಣ. amongst the following compounds, ಅಲ್ಲಿ ಕಾಂಪೌಂಡ್ಸ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಟಿಟಾನಿಯಂ F6 2-, cobalt F6 3-, Cu2 Cl2 and nickel Cl4 2-. ಅದರ ಅಟೋಮಿಕ್ ನಂಬರ್ಸ್ ಕೊಟ್ಟಿದ್ದಾರೆ. the colorless species are, ಈ ಒಂದು ಕಾಂಪೌಂಡ್ಸ್ ಅಲ್ಲಿ, ಈ ಒಂದು ಕಾಂಪ್ಲೆಕ್ಸ್ ಅಯಾನ್ಸ್ ಅಲ್ಲಿ ಕಲರ್ಲೆಸ್ ಸ್ಪೀಶೀಸ್ ಯಾವ್ದು ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕಲರ್ಲೆಸ್ ಸ್ಪೀಶೀಸ್ ನಾವು ತಿಳ್ಕೋಬೇಕಂದ್ರೆ ಫಸ್ಟ್ ಅಟೋಮಿಕ್ ನಂಬರ್ ಅನ್ನು ತಿಳ್ಕೋಬೇಕು. ಅಟೋಮಿಕ್ ನಂಬರ್ ಕೊಟ್ಟಿದ್ದಾರೆ, ಆಕ್ಸಿಡೇಷನ್ ನಂಬರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಓಕೆ, ಫಸ್ಟ್ ಬರೋಣ. ಸೊ ಟಿಟಾನಿಯಂ F6 2- ಅಂತ ಇದೆ. ಸೊ ನೋಡಿ, ಇಲ್ಲಿ ಟಿಟಾನಿಯಂ F6 2-, ಅದರ ಫಸ್ಟ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ X plus -1 into 6 that is equal to -2. 6 ones are 6, -6 right hand side counted plus 6, X is equal to +4 ಆಗುತ್ತೆ. ಅಂದ್ರೆ ಟಿಟಾನಿಯಂ +4 ಅಟೋಮಿಕ್ ನಂಬರ್ ಅವ್ರು ಕೊಟ್ಟಿರೋದನ್ನ ಬರ್ಕೊಳ್ಳೋಣ 92 ಆಯ್ತಾ. ನೆಕ್ಸ್ಟ್ ಅದೇ ತರ CO F6 3-, X plus -1 into 6 that is equal to -3, X is equal to +3. cobalt +3 ಇದೆ, ಅಟೋಮಿಕ್ ನಂಬರ್ 27 ರೈಟ್. ನೆಕ್ಸ್ಟ್ Cu2 Cl2 ಅಂತ ಇದೆ. Cu2 Cl2 2x plus -1 into 2 that is equal to 0. 2 ones are 2, -2 right hand side counted +2 right. So which means X is equal to +1 ಆಗುತ್ತೆ. ಕಾಪರ್ +1 ಆಕ್ಸಿಡೇಷನ್ ನಂಬರ್ ಇದೆ, ಅಟೋಮಿಕ್ ನಂಬರ್ 29.
ನೆಕ್ಸ್ಟ್ ನಿಕ್ಕಲ್ ಕಾಂಪ್ಲೆಕ್ಸ್ Ni Cl4 2 minus x plus minus 1 into 4 that is equal to minus 2 minus 4 right hand side tondre plus 4 x is equal to plus 2 ಆಗುತ್ತೆ ಅಂದ್ರೆ ನಿಕ್ಕಲ್ plus 2 ಇದೆ right. So atomic number 28. So ಇಷ್ಟನ್ನ ನಾವು ಫಸ್ಟ್ ತಿಳ್ಕೊಂಡಿದ್ವಿ, ಆಕ್ಸಿಡೇಷನ್ ನಂಬರ್ ಆಸ್ ವೆಲ್ ಆಸ್ ಅಟಾಮಿಕ್ ನಂಬರ್ ಅನ್ನು ನಾವು ಬರ್ಕೊಂಡಿದ್ದೀವಿ. ಈಗ ನೋಡಿ ಕಲರ್ಲೆಸ್ ಸ್ಪೀಶೀಸ್ ಅಂತಂದ್ರೆ ಯಾವ್ದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದು ಕಲರ್ಲೆಸ್ ಸ್ಪೀಶೀಸ್ ಆಗುತ್ತೆ. ಈಗ ನೋಡಿ 22 ಅಟಾಮಿಕ್ ನಂಬರ್ ಅಂದ್ರೆ ಆರ್ಗಾನ್ ಕಲರ್ಲೆಸ್ ಸ್ಪೀಶೀಸ್. ಯಾವ್ದ್ರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದಿಲ್ವೋ ಅದು ಕಲರ್ಲೆಸ್ ಆಗುತ್ತೆ. ಸೊ 3d2 4s2 ಇಲ್ಲಿ 4 ಪ್ಲಸ್ ಇರೋದ್ರಿಂದ ಲಾಸ್ ಆಫ್ 4 ಎಲೆಕ್ಟ್ರಾನ್ಸ್. So this is colorless. This is colorless. ಯಾಕಂದ್ರೆ no unpaired electrons, that's why it is colorless. Next cobalt complex ಗೆ ಬರೋಣ. ಇಲ್ಲಿ 27 ಇದೆ ಅಂದ್ರೆ 3d7 4s2 ಅಂದ್ರೆ ಇಲ್ಲಿ 4s2 ಅಂತ ಇದೆ ಪ್ಲಸ್ 3 ಇದೆ ಅಂದ್ರೆ ಲಾಸ್ ಆಫ್ 3 ಎಲೆಕ್ಟ್ರಾನ್ಸ್. ಇಲ್ಲಿಂದ 2 ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ, ಇಲ್ಲಿಂದ 1. ಸೊ ಇದರಲ್ಲಿ 4 unpaired electrons, it is colored. ಇದು ಕಲರ್ ಆಗುತ್ತೆ ಯಾಕಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. Cu ಕಾಪರ್ 29 ಅಟಾಮಿಕ್ ನಂಬರ್ 3d10 4s1. ಸೊ ಪ್ಲಸ್ 1 ಅಂತ ಇದೆ, ಲಾಸ್ ಆಫ್ 1 ಎಲೆಕ್ಟ್ರಾನ್, ಕಂಪ್ಲೀಟ್ಲಿ ಫಿಲ್ಡ್ ಇದೆ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹಾಗಾಗಿ ಇಟ್ ಈಸ್ ಕಲರ್ಲೆಸ್. ನೆಕ್ಸ್ಟ್ ಇದರಲ್ಲಿ ಬಂದ್ರೆ 3d8 4s2 loss of 2 electrons 4s0 ಆಗುತ್ತೆ. So it contains unpaired electrons ಇರೋದ್ರಿಂದ it is color. So ಇಲ್ಲಿ colorless species is nothing but ಒಂದು titanium complex, ಇನ್ನೊಂದು Cu2 Cl2 complex. So option A is the right answer. Option A, question number 2, option A is the right answer. Next question number 3 ಗೆ ಬರ್ತೀನಿ. Fe3 plus compounds are more stable than Fe2 plus compounds because ನೋಡಿ Fe3 plus compounds ಏನಿದೆ ಅದು more stable ಆಗಿರುತ್ತೆ as compared to Fe2 plus compounds. ಯಾಕೆ? Because option A, Fe3 plus has smaller size than Fe2 plus. Option B, Fe3 plus has 3d5 configuration, that is half filled. Yes, option B is the right answer. Fe3 plus ಏನಿದೆ it has 3d5 configuration. 3d5 is nothing but exactly half filled configuration, that's why it is more stable. Option B is the right answer. Next question number 4 ಗೆ ಬರ್ತೀನಿ. General electronic configuration of transition metals is. So ಇದೆಲ್ಲ ಡೈರೆಕ್ಟ್ ಕ್ವೆಶ್ಚನ್, ಬಹಳ ಈಸಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳಿದ್ದಾರೆ. n-1 d 1 to 10 ns2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ಗೆ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಿಷನ್ ಮೆಟಲ್ ಈಸ್ ಕಲರ್ಲೆಸ್? ಯಾವುದು ಕಲರ್ಲೆಸ್ ಆಗಿದೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ 4 ಅಯಾನ್ಸ್ ಅನ್ನು ಕೊಟ್ಟಿದ್ದಾರೆ, ರೈಟ್? 4 ಅಯಾನ್ಸ್. ಯಾವ್ದಾದ್ರು 4 ಅಯಾನ್ಸ್ ಯಾವ್ದು ಕೊಟ್ಟಿದ್ದಾರೆ ಅವರು? ಒಂದು ವೆರಿಡಿಯಂ 2+, ಇನ್ನೊಂದು ಕ್ರೋಮಿಯಂ 3+, ಇನ್ನೊಂದು ಜಿಂಕ್ 2+, ಇನ್ನೊಂದು ಟಿಟಾನಿಯಂ 3+. ಈಗ ಅಟಾಮಿಕ್ ನಂಬರ್ ಆಫ್ ವೆರಿಡಿಯಂ, ಸ್ಕ್ಯಾಂಡಿಯಂ, ಟಿಟಾನಿಯಂ, ವೆರಿಡಿಯಂ, which means 23, right? 23 atomic number ಇದೆ. 3d3 4s2, loss of 2 electrons 4s0 ಆಗುತ್ತೆ. So 3 unpaired electrons, right? 1 2 3 unpaired electrons ಅಂದ್ರೆ ಕಲರ್, ಇದು ಕಲರ್ ಆಗಿದೆ. ನೆಕ್ಸ್ಟ್ ಕ್ರೋಮಿಯಂ 3+ ಅಂತಂದ್ರೆ 24 atomic number, 3d5 4s1, loss of 3 electrons ಅಂದ್ರೆ ಇಲ್ಲಿಂದ 1 ಇಲ್ಲಿಂದ 2. So again it contains 3 unpaired electrons, ಇದು ಕೂಡ ಕಲರ್
ಜಿಂಕ್ ಅಟಾಮಿಕ್ ನಂಬರ್ 30, ಅಟಾಮಿಕ್ ನಂಬರ್ 30 ಆದ್ರೆ 3d10 4s2 ನೋಡಿ 2 ಪ್ಲಸ್ ಇದೆ, ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್, ಕಂಪ್ಲೀಟ್ಲಿ ಫಿಲ್ಡ್, ಇದು ಕಲರ್ಲೆಸ್ ಆಗುತ್ತೆ, ಇಟ್ ಈಸ್ ಕಲರ್ಲೆಸ್. ಟಿಟಾನಿಯಂ 3 ಪ್ಲಸ್ ಅಂತ ಬಂದ್ರೆ 3d atomic number scandium titanium 22 ಆಗುತ್ತೆ, 3d2 4s2 3 electrons 3 plus ಅಂತ ಇದೆ, ಇಲ್ಲಿಂದ 2 electron loss, ಇಲ್ಲಿಂದ 1 electron loss, 1 unpaired electron ಇದೆ, ಇದು ಕೂಡ ಕಲರ್ಡ್ ಆಗುತ್ತೆ, ರೈಟ್, ಇಟ್ ಈಸ್ ಆಲ್ಸೋ ಕಲರ್ಡ್. ಸೊ ಕಲರ್ಲೆಸ್ ಅಂದ್ರೆ ಒಂದೇ, ದಟ್ ಈಸ್ Zn2 plus. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question number 6. Which of the following transition metal ions has highest magnetic moment? ಯಾವ ಒಂದು ಟ್ರಾನ್ಸಿಷನ್ ಮೆಟಲ್ ಅಲ್ಲಿ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇದೆ? ಸೊ ನಿಮಗೆಲ್ಲರಿಗೂ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇನ್ ಫಾರ್ಮುಲಾ ಗೊತ್ತಿದೆ, mu is equal to square root of n into n plus 2. ಇದು ಫಾರ್ಮುಲಾ. ಬಟ್ ನೀವು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನ್ ಮಾಡಬೇಕು, ನೀವು ಅದರಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೋ ಅದರಲ್ಲಿ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇರುತ್ತೆ. ಈಗ ಲೆಟ್ ಅಸ್ ಕನ್ಸಿಡರ್ ಆಪ್ಷನ್ ಎ Cu2+. ಇದರಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಸ್ 1. ಆಪ್ಷನ್ ಬಿ ನ ಕನ್ಸಿಡರ್ ಮಾಡಿದ್ರೆ ನಿಕ್ಕಲ್ 2+ ಅಂತ ಇದೆ, ಇದರಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2. ಆಪ್ಷನ್ ಸಿ ಗೆ ಬರ್ತೀನಿ, ಕೋಬಾಲ್ಟ್ 2+, ಇದರಲ್ಲಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 3. ಆಪ್ಷನ್ ಡಿ ಗೆ ಬರ್ತೀನಿ, Fe2+, ಇದರಲ್ಲಿರೋ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4. ಸೊ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದು Fe2+, which means Fe2+ shows highest magnetic moment. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಬಹಳ ಈಸಿಯಾಗಿ ಸಿಂಪಲ್ ಆಗಿ ನೀವು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 7 ಗೆ ಬರ್ತೀನಿ. ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ಸ್ ಎಕ್ಸಿಬಿಟ್ paramagnetic behavior, diamagnetic behavior, variable oxidation state, formation of colored compounds. Yes, majority of the transition metals shows all these 4 properties. So ಹಾಗಾಗಿ ಆಪ್ಷನ್ ಆಪ್ಷನ್ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ಓಕೆ, ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್ ತೋರಿಸೋದಿಲ್ಲ ನಮಗೆ. ಎಸ್, ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್ ಅಂತ ತೋರಿಸಲ್ಲ, ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಫಾರ್ಮೇಶನ್ ಆಫ್ ಕಲರ್ಡ್ ಕಾಂಪೌಂಡ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1, 3, 4 ಸೆಂಟೆನ್ಸ್ ಇಸ್ ಕರೆಕ್ಟ್, ಬಟ್ ಸೆಕೆಂಡ್ ಸೆಂಟೆನ್ಸ್ ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನೋದೇನಿದೆ ಅದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ಗೆ ಬರ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಡಿ ಬ್ಲಾಕ್ ಎಲಿಮೆಂಟ್ ಹ್ಯಾಸ್ half filled penultimate shell? Which of the following D block element has half filled penultimate shell ಅಂತ ಇದೆ. ಸೊ half filled ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗೇ ಇಲ್ಲ. ಸೊ ಏನಪ್ಪಾ ಅಂದ್ರೆ ಈಗ ಕಾಪರ್ ನಿಮಗೆ ಗೊತ್ತಿದೆ, ಸೊ ಕಾಪರ್ಗೆ ಹಾಫ್ ಫಿಲ್ಡ್ ಬರೋದಿಲ್ಲ, ಕಂಪ್ಲೀಟ್ಲಿ ಫಿಲ್ಡ್ ಬರುತ್ತೆ. ಸೊ ಕಾಪರ್ ಕೆಳಗಡೆನೆ ಗೋಲ್ಡ್ ಮತ್ತೆ ಸಿಲ್ವರ್ ಕೂಡ ಬರುತ್ತೆ. ಸೊ ಅದು ಕೂಡ ಹಾಫ್ ಫಿಲ್ಡ್ ತೋರಿಸಲ್ಲ. ಹಾಫ್ ಫಿಲ್ಡ್ ತೋರಿಸೋದು ಕ್ರೋಮಿಯಂ ಒಂದೇನೆ. ನೋಡಿ ಅಟಾಮಿಕ್ ನಂಬರ್ 24, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d5 4s1. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ವಿತ್ 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Next, question number 9. Identify the species in which metal atom is in +6 oxidation state. So, ಒಂದು ಸ್ಪೀಶೀಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಆ ಸ್ಪೀಶೀಸ್ +6 ಆಕ್ಸಿಡೇಷನ್ ನಂಬರ್ ಅನ್ನ ತೋರಿಸಬೇಕು. ಅಂತ ಸ್ಪೀಶೀಸ್ ಯಾವ್ದಿದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ನೋಡ್ರಿ, MnO4- ಇದೆ. ಫೈಂಡ್ ಔಟ್ ಮಾಡೋಣ. ಆಕ್ಸಿಡೇಷನ್ ನಂಬರ್ X + -2 × 4 that is equal to -1. 4 2s 8 ಆಗುತ್ತೆ. -8 ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ +8 ಆಗುತ್ತೆ. ಸೊ X is equal to
+7 ಆಕ್ಸಿಡೇಷನ್ ನಂಬರ್ ತೋರಿಸುತ್ತೆ. ಸೊ ಇದು ರೈಟ್ ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಗೆ ಬರ್ತೀನಿ. ದಟ್ ಈಸ್ ಕ್ರೋಮಿಯಂ Cn 6 times 3 minus x plus minus 1 into 6 that is equal to minus 3. 6 minus 6 right hand side ನೋಡಿದ್ರೆ plus 6 x is equal to plus 3 ಆಗುತ್ತೆ. ಸೊ ಇದು ಕೂಡ ರೈಟ್ ಆಪ್ಷನ್ ಆಗೋದಿಲ್ಲ. ನೆಕ್ಸ್ಟ್ NiF6 2 minus NiF6 2 minus x plus minus 1 into 6 that is equal to minus 2. Minus 6 right hand side ನೋಡಿದ್ರೆ plus 6 x is equal to plus 4 ಆಗುತ್ತೆ. ಇದು ಆಗೋದಿಲ್ಲ. ಲಾಸ್ಟ್ ಆಪ್ಷನ್ ನೋಡೋಣ. CrO2 Cl2 ಇದೆ. x plus minus 2 into 2 plus minus 1 into 2 that is equal to 0. So minus 4 minus 2 minus 6 ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ plus 6 ಆಗುತ್ತೆ. Which means this in this compound chromium shows plus 6 oxidation number. So option D is the right answer. Option D. Next question number 10 ಗೆ ಬರ್ತೀನಿ. In which of the following compounds manganese has oxidation number equal to that of iodine in KiO4? ಇಲ್ಲಿ ಯಾವ ಒಂದು ಮ್ಯಾಂಗನೀಸ್ ಕಾಂಪೌಂಡ್ ಅಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಈಸ್ ಈಕ್ವಲ್ ಟು ಅಯೋಡಿನ್ ಅಂತ ಕೇಳಿದೆ. ರೈಟ್ ನೋಡಿ, ಫಸ್ಟ್ ಅಯೋಡಿನ್ ಆಕ್ಸಿಡೇಷನ್ ನಂಬರ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. +1 plus x plus minus 2 into 4 that is equal to 0. 4 2s are 8. Minus 8 plus 1 ಅಂದ್ರೆ minus 7. ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ +7 ಆಗುತ್ತೆ. ಇದು ಆಕ್ಸಿಡೇಷನ್ ನಂಬರ್ ಆಫ್ ಅಯೋಡಿನ್. ಅಯೋಡಿನ್ ಆಕ್ಸಿಡೇಷನ್ ನಂಬರ್. ಈಗ ಯಾವ ಒಂದು ಮ್ಯಾಂಗನೀಸ್ ಕಾಂಪೌಂಡ್ +7 ಆಕ್ಸಿಡೇಷನ್ ನಂಬರ್ ಅನ್ನ ತೋರಿಸುತ್ತೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಪೊಟ್ಯಾಷಿಯಂ ಮಾಂಗನೇಟ್ ಅಂತ ಇದೆ. ಪೊಟ್ಯಾಷಿಯಂ ಮಾಂಗನೇಟ್ ಅಂತಂದ್ರೆ K2MnO4. ಆಪ್ಷನ್ ಬಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಇದೆ, ಅಂದ್ರೆ KMnO4. ನೋಡ್ರಿ, ಇಲ್ಲಿ +1 into 2 plus x plus minus 2 into 4 that is equal to 0. minus 8 ಆಗುತ್ತೆ. minus 8 plus 2 ಅಂತಂದ್ರೆ minus 6. ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ plus 6. ಅಂದ್ರೆ ಇಲ್ಲಿ ಮ್ಯಾಂಗನೀಸ್ +6 ಆಕ್ಸಿಡೇಷನ್ ನಂಬರ್ ಅನ್ನು ತೋರಿಸ್ತಾ ಇದೆ. +7 ಗೆ ಈಕ್ವಲ್ ಆಗಿಲ್ಲ, ಹಾಗಾಗಿ ಇದು ಆನ್ಸರ್ ಆಗೋದು. KMnO4 ಗೆ ಬರ್ತೀನಿ. ಇಲ್ಲಿ K +1 ಮ್ಯಾಂಗನೀಸ್ ಗೆ x ಅಂತ ತಗೊಳ್ತೀನಿ. ಆಕ್ಸಿಜನ್ -2 into 4 that is equal to 0. 4 2s are -8 ಆಗುತ್ತೆ. -8 plus 1 ಅಂದ್ರೆ -7. ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ +7. which means manganese in potassium permanganate shows oxidation number equal to iodine, that is +7. Option B is the right answer. Option B right answer ಆಗುತ್ತೆ. Right. Next question number 11. Arrange the following in increasing value of magnetic moments. ಸೊ ಇಲ್ಲಿ ಕೆಲವೊಂದು ಕಾಂಪ್ಲೆಕ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಕಾಂಪ್ಲೆಕ್ಸ್ ಅನ್ನ ನಾವು ಇನ್ಕ್ರೀಸಿಂಗ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇನ ಇನ್ಕ್ರೀಸಿಂಗ್ ವ್ಯಾಲ್ಯೂ ನಲ್ಲಿ ನಾವು ಅರೇಂಜ್ ಮಾಡಬೇಕಾಗುತ್ತೆ. ರೈಟ್, ಓಕೆ. ಫಸ್ಟ್ ಕಾಂಪ್ಲೆಕ್ಸ್ ಅನ್ನ ಬರ್ಕೊಂಡು ಬರೋಣ. ನೋಡ್ರಿ, ಇಲ್ಲಿ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಂತ ಕೇಳಿದ್ದಾರೆ ಅಂದ್ರೆ ನೀವು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೈಂಡ್ ಔಟ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಯಾವ್ದ್ರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದು ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅನ್ನ ತೋರಿಸುತ್ತೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ನೋಡ್ರಿ, FeCN 6 times 4 minus x plus minus 1 into 6 that is equal to -4 minus 6 right hand side of it plus 6 x is equal to +2. ಅಂದ್ರೆ iron here showing +2 oxidation number.
ಓಕೆನಾ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು? ದಟ್ ಈಸ್ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ನೆಕ್ಸ್ಟ್ Fe Cn 6 ಟೈಮ್ಸ್ 3 ಮೈನಸ್ ಇದೆ ಅಂದ್ರೆ ಇಲ್ಲಿ x plus minus 1 into 6 that is equal to minus 3. Minus 6 right hand side ಹೋದ್ರೆ plus 6, x is equal to plus 3 ಆಗುತ್ತೆ. Fe plus 3 oxidation number, it shows 5 unpaired electrons. ಇದರಲ್ಲಿ 5 unpaired electrons ಇರುತ್ತೆ. ಓಕೆನಾ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಗೆ ಬರೋಣ. ಯಾವುದು? ಕ್ರೋಮಿಯಂ Cr NH3 6 times 3 plus. ಓಕೆ, ಇದರಲ್ಲಿ ನೋಡಿ ಅಮೋನಿಯಾ ಈಸ್ ನ್ಯೂಟ್ರಲ್ ಲಿಗೇಂಡ್, ಹಾಗಾಗಿ 0 into 6 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಪ್ಲಸ್ 3 ಅಂದ್ರೆ ಕ್ರೋಮಿಯಂ ಶೋಸ್ ಪ್ಲಸ್ 3. ಕ್ರೋಮಿಯಂ ಪ್ಲಸ್ 3 ಆಕ್ಸಿಡೇಷನ್ ನಂಬರ್ ತೋರಿಸ್ತಾ ಇದೆ ಅಂದ್ರೆ ಅದರಿಂದ ಲಾಸ್ ಆಫ್ 3 ಎಲೆಕ್ಟ್ರಾನ್ಸ್ ಆಗುತ್ತೆ. ಇಟ್ ಕನ್ಸಿಸ್ಟ್ ಆಫ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇದರಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ನಿಕ್ಕಲ್ ಗೆ ಬಂದ್ಬಿಡ್ತೀನಿ ನಾನು. Ni H2O 4 times 2 plus. ಇಲ್ಲಿ H2O is also neutral ligand, so ಹಾಗಾಗಿ 0 into 4 that is equal to plus 2. ಅಂದ್ರೆ ನಿಕ್ಕಲ್ shows plus 2 oxidation number. ನಿಕ್ಕಲ್ atomic number 28 ಆಗಿದೆ. ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಅಂದ್ರೆ ಇದರಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಓಕೆ, ಈಗ ನೋಡ್ರಿ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಇದೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ವ್ಯಾಲ್ಯೂ ಅಂತಂದ್ರೆ ಲೋಯೆಸ್ಟ್ ಇಂದ ಹೈಯೆಸ್ಟ್ ಗೆ ಹೋಗ್ಬೇಕಾಗತ್ತೆ ನಾವು. ಸೊ ಇಲ್ಲಿ ಲೋಯೆಸ್ಟ್ ಇರೋದು ಯಾವುದು? ಸೊ ನಿಕ್ಕಲ್. ಸೊ ಫಸ್ಟ್ 4th ಬರುತ್ತೆ, ಲೆಸ್ ದ್ಯಾನ್. ಅದಾದ್ಮೇಲೆ 3rd ಬರುತ್ತೆ, ಕ್ರೋಮಿಯಂ 3rd. ಅದಾದ್ಮೇಲೆ 400 ಎಲೆಕ್ಟ್ರಾನ್ಸ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ 2nd ಬರುತ್ತೆ. ಓಕೆ, ಇದು ಯಾವ ಒಂದು ಆಪ್ಷನ್ ಅಲ್ಲಿ ಇದೆ? ಓಕೆ, ಇದು ಯಾವ ಆಪ್ಷನ್ ಅಲ್ಲೂ ಇಲ್ಲ. ಸೊ ಹಾಗಾಗಿ ನೀವೇ ಇದನ್ನ ಬರ್ಕೊಂಡ್ಬಿಡ್ರಿ. ಓಕೆನಾ. ಸೊ you write down that order. That is the right order for this question. ಗೊತ್ತಾಯ್ತಾ? 4th, 3rd, 1st, ಆಮೇಲೆ 2nd. ಗೊತ್ತಾಯ್ತಾ? Question number 11. The right order is here. Next, question number 12. Which of the following statements is not correct about magnetic behavior of substances? ನೋಡ್ರಿ, ಯಾವುದು ನಾಟ್ ಕರೆಕ್ಟ್ ಆಗಿದೆ ಅಂದ್ರೆ ಇನ್ಕರೆಕ್ಟ್ ಯಾವ್ದಾಗಿದೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಪ್ಷನ್ ಎ, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ರಿಪೆಲ್ಡ್ ಬೈ ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಎಸ್, ಸಾಲಿಡ್ ಸ್ಟೇಟ್ ಅಲ್ಲಿ ಹೇಳಿದ್ದೀನಿ ನಾನು. ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ರಿಪೆಲ್ ಆಗುತ್ತೆ. ಆ ಸೆಂಟೆನ್ಸ್ ಕರೆಕ್ಟ್ ಇದೆ. ನಾವು ನಾಟ್ ಕರೆಕ್ಟ್, ಇನ್ಕರೆಕ್ಟ್ ಇರೋದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಪ್ಷನ್ ಬಿ ಗೆ ಬರ್ತೀನಿ. ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ಅಟ್ರಾಕ್ಟೆಡ್ ಬೈ an applied magnetic field. Yes, paramagnetic substances are weakly attracted by the magnetic field. Option C ಗೆ ಬರ್ತೀನಿ. Magnetic moment of n unpaired electrons is given by mu is equal to n into n minus 2 ಅಂತ ಇದೆ. So mu formula ನಾನು ಆಲ್ರೆಡಿ ಬರ್ತಿದ್ದೆ. Mu is equal to magnetic moment square root of n into n plus 2. ಗೊತ್ತಾಯ್ತಾ? ಸೊ ಹಾಗಾಗಿ ಇಲ್ಲಿ mu is equal to n into n minus 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ is not correct. ಆಪ್ಷನ್ ಸಿ is the right answer. ಹಾಗಾಗಿ ಆಪ್ಷನ್ ಸಿ ನ ನೀವು ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಆಪ್ಷನ್ ಡಿ ಒಂದ್ಸತಿ ಓದ್ಬಿಡ್ತೀನಿ. ಮ್ಯಾಗ್ನೆಟಿಕ್ ಮೂವ್ಮೆಂಟ್ increases as the number of unpaired electrons increases. ಎಸ್, ನಾನು ಆಲ್ರೆಡಿ ಹೇಳಿದ್ದೀನಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಡಿ ಕೂಡ ಕರೆಕ್ಟ್ ಇದೆ. ಓನ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಸ್ ದಟ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 13. The number of unpaired electrons in gaseous species of Mn3+, Cr3+, vanadium 3+ respectively are.
ಅಂಡ್ ದ ಮೋಸ್ಟ್ ಸ್ಟೇಬಲ್ ಸ್ಪೀಶೀಸ್ ಈಸ್. ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟಿದೆ ಅಂತೇಳಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಯಾವ್ದಾದ್ರು ಕೊಟ್ಟಿದ್ದಾರೆ ಅವರು, ಒಂದು Mn3+ ಕೊಟ್ಟಿದ್ದಾರೆ. ಫಸ್ಟ್ Mn3+ ನೋಡಿ ಬಹಳ ಈಸಿ. ಅಟಾಮಿಕ್ ನಂಬರ್ 25, 3d5 4s2, 3+ ಅಂತ ಇದೆ. ಲಾಸ್ ಆಫ್ 3 ಎಲೆಕ್ಟ್ರಾನ್ಸ್, ಇಲ್ಲಿಂದ 2 ಎಲೆಕ್ಟ್ರಾನ್ ಲಾಸ್, ಇಲ್ಲಿಂದ 1 ಎಲೆಕ್ಟ್ರಾನ್ ಲಾಸ್, ಅಂದ್ರೆ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ರೈಟ್, Mn3+ ಅಲ್ಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಕ್ರೋಮಿಯಂ 3+, ಆಲ್ರೆಡಿ ನಾನು ಅಲ್ಲಿ ಹೇಳಿದ್ದೆ ಅನ್ಸುತ್ತೆ. ಕ್ರೋಮಿಯಂ 3+ ಅಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ವೆರಿಡಿಯಂ 3+, ಇದರ ಅಟಾಮಿಕ್ ನಂಬರ್ 23 ಆಗುತ್ತೆ. ಲಾಸ್ ಆಫ್ 3 ಎಲೆಕ್ಟ್ರಾನ್ಸ್ ಅಂದ್ರೆ ಇದರಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ರೈಟ್, 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. 4 3 2 ಯಾವ ಒಂದು ಆಪ್ಷನ್ ಅಲ್ಲಿ ಇದೆ ನೋಡಿ. 4 3 2 ಆಪ್ಷನ್ ಎ ನಲ್ಲಿ ಇದೆ, ಆಪ್ಷನ್ ಸಿ ನಲ್ಲಿ ಇದೆ. ಅದರ ಜೊತೆಗೆ ಇನ್ನೊಂದು ಕೇಳಿದ್ರೆ ಮೋಸ್ಟ್ ಸ್ಟೇಬಲ್ ಸ್ಪೀಶೀಸ್. ಇವೆರಡರಲ್ಲಿ ಮೋಸ್ಟ್ ಸ್ಟೇಬಲ್ ಸ್ಪೀಶೀಸ್ ಯಾವುದು ನೋಡಿ. ಕ್ರೋಮಿಯಂ 3+ ಇಸ್ ದ ಮೋಸ್ಟ್ ಸ್ಟೇಬಲ್ ಸ್ಪೀಶೀಸ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ಕ್ವಶನ್ ನಂಬರ್ 13 ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 14 ಗೆ ಬರ್ತೀನಿ. ಕಲರ್ ಆಫ್ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಆರ್ ಡ್ಯೂ ಟು ಅಬ್ಸಾರ್ಪ್ಷನ್ ಆಫ್ ಸಮ್ ವೇವ್ ಲೆಂತ್. ದಿಸ್ ರಿಸಲ್ಟ್ಸ್ ಇನ್ ನೋಡಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಿದೆ ಅದು ಕಲರ್ ಅನ್ನ ತೋರಿಸುತ್ತೆ. ಆ ಕಲರ್ ನ ತೋರಿಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ಸಮ್ ವೇವ್ ಲೆಂತ್. ಸಮ್ ವೇವ್ ಲೆಂತ್ ಲೈಟ್ ಅನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅದಕ್ಕೆ ಅದು ಕಲರ್ ಅನ್ನ ತೋರಿಸುತ್ತೆ. ಈ ಒಂದು ಪ್ರೋಸೆಸ್ ಗೆ ನಾವೇನು ಅಂತ ಕರಿತೀವಿ, ದಿಸ್ ರಿಸಲ್ಟ್ಸ್ ಇನ್. ದಟ್ ಈಸ್ ಆಪ್ಷನ್ ಡಿ, ಡಿ ಟ್ರಾನ್ಸಿಷನ್. ನಿಮ್ಗೆಲ್ಲರಿಗೂ ಗೊತ್ತಿದೆ ಡಿ ಟ್ರಾನ್ಸಿಷನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಹೇಳಿದೀನಿ ಡೀಟೇಲ್ ಆಗಿ. ಡಿ ಇಂದ ಡಿ ಗೆ ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ಹಾಗಾಗಿ ಅದನ್ನ ನಾವು ಡಿ ಟ್ರಾನ್ಸಿಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 15. ವಿಚ್ ಗ್ರೂಪ್ ಕಂಟೈನ್ಸ್ ಕಲರ್ಡ್ ಅಯಾನ್ಸ್ ಔಟ್ ಆಫ್ ದ ಫಾಲೋಯಿಂಗ್. ಯಾವ ಒಂದು ಗ್ರೂಪ್ ಅಂದ್ರೆ ಯಾವ ಒಂದು ಆಪ್ಷನ್ ಅಲ್ಲಿ ಕಲರ್ಡ್ ಸ್ಪೀಶೀಸ್ ಇದೆ ಅದನ್ನ ನಾವು ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಗೆ Cu+ ಅಂತ ಇದೆ. ಸೊ ನೋಡ್ರಿ ಬಹಳ ಈಸಿ ಇದೆ ಅಲ್ಲ, 29 ಅಟಾಮಿಕ್ ನಂಬರ್. ಆದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3d10 4s1 ಆಗುತ್ತೆ. ಇಲ್ಲಿ +1 ಅಂತ ಇರೋದ್ರಿಂದ ಲಾಸ್ ಆಫ್ 1 ಎಲೆಕ್ಟ್ರಾನ್ ಆಗುತ್ತೆ. 3d10 ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಇಟ್ ಈಸ್ ಕಲರ್ಲೆಸ್. ರೈಟ್, ಇದು ಕಲರ್ಲೆಸ್ ಆಗುತ್ತೆ. ನೆಕ್ಸ್ಟ್ ಟಿಟಾನಿಯಂ 4+. ಟಿಟಾನಿಯಂ 4+, ಇದರಲ್ಲಿ ಟಿಟಾನಿಯಂ ಅಟಾಮಿಕ್ ನಂಬರ್ 22, 3d2 4s2. ಇಲ್ಲಿ 4+ ಇರೋದ್ರಿಂದ ಲಾಸ್ ಆಫ್ 4 ಎಲೆಕ್ಟ್ರಾನ್ಸ್. ಇಲ್ಲಿಂದ 2 ಎಲೆಕ್ಟ್ರಾನ್ಸ್ ಲಾಸ್, ಇಲ್ಲಿಂದ 2 ಎಲೆಕ್ಟ್ರಾನ್ಸ್ ಲಾಸ್. ಇದು ಕೂಡ ಕಲರ್ಲೆಸ್. ನೆಕ್ಸ್ಟ್ ಕೋಬಾಲ್ಟ್ 2+. ನೋಡಿ ಕೋಬಾಲ್ಟ್ 2+, ಕೋಬಾಲ್ಟ್ 27 is the atomic number. 3d7 4s2 ಆಗುತ್ತೆ. ಇಲ್ಲಿ +2 ಅಂತ ಇರೋದ್ರಿಂದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. 7 ಇದೆ, ಇಟ್ ಈಸ್ ಕಲರ್. ರೈಟ್, ಇದೇನಾಗುತ್ತೆ ಕಲರ್ ಆಗುತ್ತೆ, ಕಲರ್ಡ್ ಸ್ಪೀಶೀಸ್. ನೆಕ್ಸ್ಟ್ Fe2+. Fe2+, atomic number 26, 3d6 4s2. 2+ ಅಂತ ಇರೋದ್ರಿಂದ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. 3d6 ಇದೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ, ಇಟ್ ಈಸ್ ಆಲ್ಸೋ ಕಲರ್ಡ್. ಸೊ ಎರಡು ಕಲರ್ಡ್ ಸ್ಪೀಶೀಸ್ ಇದೆ, ದಟ್ ಈಸ್ 3 and 4. ಯಾವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 3 and 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ. Option B is the right answer. Next question number 16. Which of the following pairs of ions have the same electronic configuration? Same electronic configuration ಇರ್ತಕ್ಕಂಥ ಒಂದು ಆಪ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಪೇರ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ ಅಲ್ಲಿ ಆಕ್ಸಿಡೇಷನ್ ನಂಬರ್ ಅನ್ನು ನೋಡ್ಕೋಬೇಕು. ಆಕ್ಸಿಡೇಷನ್ ನಂಬರ್ ಅಪ್ಲೈ ಮಾಡಾದ್ಮೇಲೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂತು ಅಂದ್ರೆ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ. ಈಗ ನೋಡೋಣ, ಒಂದೊಂದಾಗಿ ನೋಡೋಣ. ಆಪ್ಷನ್ ಎ ಗೆ ಬರ್ತೀನಿ ನಾನು.
ಅಲ್ಲಿ Cu2 ಪ್ಲಸ್ Cr2 ಪ್ಲಸ್ ಅಂತ ಇದೆ. ಇದರಲ್ಲಿ ಅಟಾಮಿಕ್ ನಂಬರ್ 29 ಅಲ್ಲಿ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಅಂದ್ರೆ 27. ಇದರ ಅಟಾಮಿಕ್ ನಂಬರ್ 24 ಅಲ್ಲಿ 2 ಎಲೆಕ್ಟ್ರಾನ್ಸ್ ಲಾಸ್ ಅಂದ್ರೆ 22. ಸೊ ಇದು ಆಗೋದಿಲ್ಲ, ಯಾಕಂದ್ರೆ ಡಿಫರೆಂಟ್ ಅಟಾಮಿಕ್ ನಂಬರ್ಸ್ ಬಂತು ಅಂದ್ರೆ ಅಥವಾ ಡಿಫರೆಂಟ್ ಎಲೆಕ್ಟ್ರಾನ್ಸ್ ಬಂತು ಅಂದ್ರೆ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಗೆ ಬರ್ತೀನಿ ನಾನು. Fe3 ಪ್ಲಸ್ ಇದೆ, Mn2 ಪ್ಲಸ್. ನೋಡ್ರಿ, ಐರನ್ ಅಟಾಮಿಕ್ ನಂಬರ್ 26 ಅಲ್ಲಿ 3 ಎಲೆಕ್ಟ್ರಾನ್ಸ್ ಲಾಸ್ ಆಯ್ತು ಅಂದ್ರೆ 23. ಮ್ಯಾಂಗನೀಸ್ ಅಟಾಮಿಕ್ ನಂಬರ್ 25 ನಲ್ಲಿ 2 ಎಲೆಕ್ಟ್ರಾನ್ಸ್ ಲಾಸ್ ಆಯ್ತು ಅಂದ್ರೆ 23. ನೋಡ್ರಿ, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂತು, which means they have same electronic configuration, which means question number 16 option B is the right answer. Option B ಏನಿದೆ ಅದು ರೈಟ್ ಆನ್ಸರ್ ಆಗುತ್ತೆ. Fe3 ಪ್ಲಸ್ Mn2 ಪ್ಲಸ್. ನೆಕ್ಸ್ಟ್ question number 17. Transition elements form binary compounds with halogens. Transition elements ಏನಿದೆ halogen ಜೊತೆಗೆ binary compounds ಅನ್ನು ಫಾರ್ಮೇಷನ್ ಮಾಡುತ್ತೆ. Which of the following elements will form MF3 type compounds? MF3 type ಅಂದ್ರೆ binary compounds ಬಿಟ್ಟು MF3 type compound ಅನ್ನು ಯಾವ ಫಾರ್ಮೇಷನ್ ಮಾಡುತ್ತೆ? ನೋಡಿ, MF3 type of compound formation ಮಾಡಬೇಕಂದ್ರೆ metal must show +3 oxidation number. ಸೊ ಮೆಟಲ್ +3 oxidation number ತೋರಿಸಬೇಕು. ಸ್ವಲ್ಪ ನೋಡ್ರಿ, ಪ್ರೆಸೆನ್ಸ್ ಆಫ್ ಮೈಂಡ್. ಕಾಪರ್ +3 oxidation number ತೋರಿಸುತ್ತಾ? ನೋ, +1 +2 ಅಷ್ಟೇ ತೋರಿಸೋದು. ಹಾಗಾಗಿ ಆಪ್ಷನ್ ಬಿ ಆಗೋದಿಲ್ಲ. ಆಪ್ಷನ್ ಬಿ ಆಗಲ್ಲ ಅಂದ್ರೆ ಆಪ್ಷನ್ ಡಿ ಆಲ್ ಆಫ್ ದೀಸ್ ಆಗಲ್ಲ. ಇನ್ನು ಉಳಿದಿರೋದು ಒಂದು ಕ್ರೋಮಿಯಂ, ಇನ್ನೊಂದು ನಿಕ್ಕಲ್. ನಿಮಗೆಲ್ಲರಿಗೂ ಗೊತ್ತಿದೆ, ಕ್ರೋಮಿಯಂ +3 oxidation number ತೋರಿಸುತ್ತೆ, ನಿಕ್ಕಲ್ +3 oxidation number ತೋರಿಸುತ್ತೆ ರೇರ್ ಕಂಡೀಷನ್ಸ್. ಬಟ್ ಕ್ರೋಮಿಯಂ ಹ್ಯಾಸ್ ಹೈಯೆಸ್ಟ್ ಸ್ಟೆಬಿಲಿಟಿ ಇನ್ +3 oxidation number. ಕ್ರೋಮಿಯಂ ಏನಿದೆ +3 ಮತ್ತೆ +6 ಎರಡರಲ್ಲೂ ಹೈಯೆಸ್ಟ್ ಸ್ಟೆಬಿಲಿಟಿ ತೋರಿಸುತ್ತೆ. ಸೊ ಕ್ರೋಮಿಯಂ +3 ನಲ್ಲಿ ಸ್ಟೆಬಿಲಿಟಿ ತೋರಿಸೋದ್ರಿಂದ ಇಟ್ ಫಾರ್ಮ್ MF3 ಟೈಪ್, ಅಂದ್ರೆ ಕ್ರೋಮಿಯಂ F3 ಟೈಪ್ ಆಫ್ ಕಾಂಪೌಂಡ್ಸ್ ಅನ್ನು ಅದು ಫಾರ್ಮೇಷನ್ ಮಾಡುತ್ತೆ. which means option A is the right option. Next question number 18. Zirconium and hafnium have almost equal atomic and ionic radii because of. ನೋಡಿ, zirconium ಮತ್ತೆ hafnium ಏನಿದೆ almost equal atomic and ionic radii ಅಂತ ತೋರಿಸುತ್ತೆ. because of, you all know, it is very simple direct question, that is because of lanthanide contraction. Option B is the right answer, lanthanide contraction. Next question number 19. Which of the following is not an amphoteric ion? ಯಾವುದು amphoteric ion ಅಲ್ಲ? ನೋಡ್ರಿ, ಅಲ್ಯೂಮಿನಿಯಂ it is always amphoteric, right? Next to zinc, it is always amphoteric. ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಯಾವಾಗಲೂ ಆಂಫೋಟರಿಕ್ ಆಗಿರುತ್ತೆ. ನೆಕ್ಸ್ಟ್ ಕ್ರೋಮಿಯಂ 3 ಪ್ಲಸ್ Fe2 ಪ್ಲಸ್ ಬರೋಣ. ನೋಡ್ರಿ, ಇಲ್ಲಿ Fe2 ಪ್ಲಸ್ ಇದಕ್ಕಿಂತ ಕಡಿಮೆ ಆಕ್ಸಿಡೇಷನ್ ನಂಬರ್ +1 ತೋರಿಸೋದಿಲ್ಲ. ಇನ್ನೇನಿದ್ರು +3 ತೋರಿಸಬೇಕು, +4 ತೋರಿಸಬೇಕು. ಅಂದ್ರೆ ಇಟ್ ಕ್ಯಾನ್ ಓನ್ಲಿ ಡೊನೇಟ್ ಅಂದ್ರೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇದು ಬೇಸಿಕ್ ಆಗುತ್ತೆ, ಬೇಸಿಕ್. ಇನ್ನ Cr3 ಪ್ಲಸ್ ಬರುತ್ತೆ. ಕ್ರೋಮಿಯಂ 3 ಪ್ಲಸ್ ಏನಿದೆ ಅದು +4 +5 +6 ಕೂಡ ತೋರಿಸುತ್ತೆ, ಅದ್ರ ಜೊತೆಗೆ +2 ಕೂಡ ತೋರಿಸುತ್ತೆ. which means aluminum, zinc, chromium, these three are amphoteric. But Fe2 plus is basic in nature. So ಹಾಗಾಗಿ not an amphoteric ಅಂತಂದ್ರೆ ಆಪ್ಷನ್ ಸಿ Fe2 plus. Fe2 plus is not amphoteric in nature. Question number 20. The basic character of the transition metal monoxides follows the order. So basic character
ಹೇಗೆ ವೇರಿ ಆಗುತ್ತೆ, ಸ್ಪೆಷಲಿ ಟ್ರಾನ್ಸಿಷನ್ ಮೆಟಲ್ ಮಾನಾಕ್ಸೈಡ್ಸ್ ಬೇಸಿಕ್ ಕ್ಯಾರೆಕ್ಟರ್ ಹೇಗೆ ವೇರಿ ಆಗುತ್ತೆ ಅಂತ ನಾವು ಹೇಳಬೇಕು. ಸೊ ಎಲ್ಲ ಮಾನಾಕ್ಸೈಡ್ಸ್ ಬರ್ಕೊಂಡ್ಬಿಡ್ತೀನಿ ನಾನು ಕೊಟ್ಟಿರೋದ್ರಲ್ಲಿ. ದಟ್ ಈಸ್ ಟಿಟಾನಿಯಂ ಮಾನಾಕ್ಸೈಡ್, ವೆನಿಡಿಯಂ ಮಾನಾಕ್ಸೈಡ್, ಕ್ರೋಮಿಯಂ ಮಾನಾಕ್ಸೈಡ್, ಐರನ್ ಮಾನಾಕ್ಸೈಡ್. ಆಕ್ಚುಲ್ ಆಗಿ ಮಾನಾಕ್ಸೈಡ್ಸ್ ಅಂತ ಮೆಟಲ್ಸ್ ಬಂದಾಗ ಹೇಳಬಾರ್ದು, ನಾನ್ ಮೆಟಲ್ಸ್ ಬಂದಾಗ ಅಷ್ಟೇ ಹೇಳೋದು. ಬಟ್ ಇಲ್ಲಿ ಮಾನಾಕ್ಸೈಡ್ ಅಂತ ಕೊಟ್ಟಿರೋದ್ರಿಂದ ಹೇಳಿದೆ ನಾನು. ಸೊ ಏನಂದ್ರೆ ಟಿಟಾನಿಯಂ ಆಕ್ಸೈಡ್, ವೆನಿಡಿಯಂ ಆಕ್ಸೈಡ್, ಕ್ರೋಮಿಯಂ ಆಕ್ಸೈಡ್, ಐರನ್ ಆಕ್ಸೈಡ್. ಓಕೆ, ಈಗ ನೋಡ್ರಿ ನಾನು ಹೇಳ್ತೀನಿ ಲೆಫ್ಟ್ ಟು ರೈಟ್. ನೋಡ್ರಿ ಇದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೇಗಿದೆ ಅದೇ ಅರೇಂಜ್ಮೆಂಟ್ ಅಲ್ಲಿ ಇದೆ. ಬೇಸಿಕ್ ಕ್ಯಾರೆಕ್ಟರ್ decreases. Basic character decreases. Acidic character increases. ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ. It is a very basic thing. Hope you all know about this. ಯಾಕೆ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ನಾನ್ ಮೆಟಲ್ಸ್ ಬರುತ್ತೆ. ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಆಲ್ ಅಸಿಡಿಕ್ ಇನ್ ನೇಚರ್. ಲೆಫ್ಟ್ ಸೈಡ್ ಅಲ್ಲಿ ಮೆಟಲ್ಸ್ ಬರುತ್ತೆ. ಸೊ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಲ್ ಬೇಸಿಕ್ ಇನ್ ನೇಚರ್, ವಿಚ್ ಮೀನ್ಸ್ ಫ್ರಮ್ ಟಿಟಾನಿಯಂ ಟು ಐರನ್ ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಹೈಯೆಸ್ಟ್ ಬೇಸಿಕ್ ಕ್ಯಾರೆಕ್ಟರ್ ಟಿಟಾನಿಯಂ ಆಕ್ಸೈಡ್ ಇರುತ್ತೆ. ಸೊ ಈ ಒಂದು ಆರ್ಡರ್ ಯಾವ್ದ್ರಲ್ಲಿ ಇದೆ ಅದನ್ನ ನೋಡ್ರಿ. ಎಸ್, ದಿಸ್ ಆರ್ಡರ್ ಇಸ್ ಪ್ರೆಸೆಂಟ್ ಇನ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆಪ್ಷನ್. ಆಪ್ಷನ್ ಡಿ ಏನಿದೆ ಅದು ರೈಟ್ ಆಗುತ್ತೆ. ಸೊ ಇವತ್ತು ಇಲ್ಲಿಗೆ ಕ್ವಶನ್ ನಂಬರ್ 20ಗೆ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಶನ್ ನಂಬರ್ 21 ಇಂದ ನಾವು ಡಿಸ್ಕಷನ್ ಮಾಡೋಣ.